ಕೆಡುವ ಶರೀರದ ಸಫಲತೆ ಯಾವುದು? ಇದು ಪ್ರಶ್ನೆ. ನಿಜಗುಣರು ತಮ್ಮ ಕೈವಲ್ಯ ಪದ್ಧತಿ ನಾಮಕ ಗ್ರಂಥದಲ್ಲಿ ಆರಂಭ ಮಾಡಿರತಕ್ಕಂಥದ್ದು ಶಿವಕಾರುಣ್ಯ ಸ್ಥಳ. ಮುಮುಕ್ಷುಗಳ ಉದ್ಧಾರಕ್ಕಾಗಿ ಈ ಜೀವಿಗಳನ್ನು ಕುರಿತು ಜೀವನಿಗೆ ಸಂಬೋಧನೆಯನ್ನು ಮಾಡಿರ್ತಕ್ಕಂಥದ್ದು ಜೀವ ಸಂಬೋಧನಾ ಸ್ಥಳ. ಆ ಜೀವಿಗಳು ಹೀಗೆ ನಡಿಬೇಕು ಅಂತ ತಿಳ್ಕೊಂಡು ನೀತಿ ಕ್ರಮವನ್ನು ಅನುಸರಿಸಿ ಅದರಲ್ಲಿ ಪ್ರಶ್ನೆಯನ್ನು ತಾವೇ ಎತ್ತಿ ಆ ಪ್ರಶ್ನೆಗೆ ಉತ್ತರವನ್ನು ಕೂಡ ತಾವೇ ಹೇಳುವಂತರಾಗ್ಯಾರ. ಕೆಡುವ ಶರೀರದ ಸಫಲತೆ ಯಾವುದು? ಒಂದು ದಿನ ಕೆಟ್ಟು ಹೋಗ್ತಕ್ಕಂಥ ಈ ಶರೀರವನ್ನು ಯಾವುದರಿಂದ ಸಫಲತೆ ಮಾಡಿಕೊಳ್ಬೇಕು ಅಂತ ಕೇಳಿದರೆ, ತನ್ನ ಹಿತವನ್ನು ಲೆಕ್ಕಿಸದೆ ಯಾರು ಪರಹಿತವನ್ನು ಬಯಸ್ತಾರೋ ಅದು ಶ್ರೇಷ್ಠ ಅಂತ ಹೇಳಿಕೊಂಡು ಬರುವವರಾಗಿದ್ದಾರೆ. ಆತ್ಮೀಯ ಬಂಧುಗಳೇ, ತಾಯಂದಿರೇ, ತಾವೆಲ್ಲ ಮಾಡ್ತಕ್ಕಂಥ ಈ ಜಾತ್ರೆ, ಈ ಯಾತ್ರೆ ಹೆಂಗೆ ನಡ್ಕೊಂಡು ಬಂತು ಅಂತ ಕೇಳಿದರೆ, ಮತಿಗೆ ಮಂಗಲವೀವುದು ಯಾವುದು ಅಂತ ಉತ್ತಮವಾಗಿರ್ತಕ್ಕಂಥ ಸಂಘದಿಂದ, ನಮಗೆಲ್ಲ ಮಂಗಲವನ್ನುಂಟು ಮಾಡತಕ್ಕಂಥ ಸಂಘದಿಂದ ಈ ಜಾತ್ರೆ ನಡ್ಕೊಂಡು ಬಂತು. ಅಲ್ಲಿ ಗುಡಿಯೊಳಗೆ ಒಂದಿಷ್ಟು ಹುಡುಗರನ್ನು, ಅಲ್ಲಿ ಇದ್ದ ಯುವಕರು ನೀವೇ ಮೇಂಟೈನ್ ಮಾಡಬೇಕು. ಯಾಕಂತ ಕೇಳಿದ್ರೆ ಧರ್ಮ ಹೆಂಗಾಗ್ಯದಂದ್ರೆ ಮುದುಕನ ಕೈಯೊಳಗಿದ್ದ ಬಡಿಗಿದ್ದಂಗ. ಬಡಗಿನ ಮುದುಕಗಾಶ್ರಯೋ, ಮುದುಕ ಏನು ಬಡಗಿಗಾಶ್ರಯೋ ಅಂತ ಪ್ರಶ್ನೆ ಎತ್ತಿದ್ರೆ ಹೇಳುವುದರಲ್ಲಿ ನಾವು ಹಿಂದೆ ಮುಂದೆ ಮಾಡ್ಕೊಳ್ತೀವಿ. ಬಡಗಿ ಬಿಟ್ಟ ಅಂದ್ರೆ ಬಡಗಿ ಬೀಳ್ತೈತಿ, ಮುದುಕ ಅಯೋಮಯ. ಬಡಗಿ ಇರಲಿಲ್ಲ ಅಂದ್ರೆ ಮುದುಕ ಬೀಳ್ತಾನ. ಹೆಂಗೆ ಮುದುಕಿಗೆ ಬಡಗಿ ಆಶ್ರಯೋ, ಬಡಗಿಗೆ ಮುದುಕ ಆಶ್ರಯೋ, ಹಂಗೆ ಧರ್ಮ ನಮ್ಮ ಉಡಿಯೊಳಗೆ ಐತಿ. ಅದನ್ನು ನಾವು ಎಲ್ಲಿವರೆಗೂ ಭಾರ ಅನಿಸಿದ್ರು ಕೂಡ ಅದನ್ನು ಕೆಳಗೆ ಚೆಲ್ಲಲಾರದೆ ಇನ್ನೊಬ್ಬರು ಉಡಿಯೊಳಗೆ ಕೊಟ್ಟು ನಾವು ಕಡೆಕಾಗಬೇಕು. ಇದು ಕೆಡುವ ಶರೀರದ ಸಫಲತೆ ಪರಹಿತ. ದೇವಿಯ ಅವತಾರಗಳನ್ನು ಕೇಳ್ಕೊಂಡು ಬಂದೀವಿ ನಾವು. ಪ್ರಥಮಂಚ ಶೈಲಪುತ್ರಿ, ದ್ವಿತೀಯಂಚ ಬ್ರಹ್ಮಚಾರಿಣಿ, ತೃತೀಯಂಚ ಚಂದ್ರಘಂಟ, ಚತುರ್ಥಂ ಕೂಷ್ಮಾಂಡ. ಪ್ರಥಮದಲ್ಲಿ ಶೈಲಪುತ್ರಿ, ಎರಡನೇದ್ದು ಬ್ರಹ್ಮಚಾರಿಣಿ, ಚಂದ್ರಗಂಟೆ, ಕೂಷ್ಮಾಂಡ. 4 ಅವತಾರಗಳನ್ನಷ್ಟೇ ನಾವು ಇಲ್ಲಿ ಹೇಳಿ ಕೇಳುವುದರಲ್ಲಿ ಸಮಯ ಮುಗಿದದ. ಇನ್ನು ಮಿಕ್ಕ 5 ಅವತಾರಗಳನ್ನು ಮುಂದಿನ ವರ್ಷ ನಾವೆಲ್ಲ ಕೇಳೋಣ. ಚತುರ್ವಿಧ ಭಕ್ತಿ, ಚತುರ್ವಿಧ ಸೇವೆ, ಚತುರ್ವಿಧ ಸೇವೆಯಲ್ಲಿ ಆಪ್ತ, ಅಂಗ, ಸ್ಥಾನ, ಸದ್ಭಾವ. ಅದಕ್ಕೆ ನಿಜಗುಂಡ್ರು ಹೇಳ್ತಾರ, ಇವೆಲ್ಲ ಹೆಂಗಾಗಬೇಕು ಅಂತ ಕೇಳಿದ್ರೆ, ನಾವೆಲ್ಲ ಒಮ್ಮೆ ಬ್ಯಾಸರ ಮಾಡಿಕೊಂಡು ಒಂದು ವಸ್ತುನ ಬಿಟ್ಟು ಅಂತಂದ್ರೆ, ಅಲ್ಲಿ ಕಟ್ಟಿ ಮೇಲೆ ಕುಂತಾರ, ಮಾತಾಡಬೇಡ್ರಿ. ಸಹಜವಾಗಿ ನಾವೊಮ್ಮೆ ಅದನ್ನು ಬಿಡುವಂಥ ಪ್ರಸಂಗ ಬರುವುದೇ. ಯಾಕಂತಂದ್ರೆ ಶರೀರ ಇದು ರೋಗದ ತವರೂರು. ಅದಕ್ಕೆ ಹೇಳ್ಯಾರ, ಚಿಂತಿಸದಿರು ಸುಖ ದುಃಖದಡಿಯೊಳು ನೀ ನಿಂತು ತಿಳಿದ ಬಳಿ ಕೆಲ ಜೀವನೇ. ಯಾರಿಗೆ ಬೇಕಾಗಿ ನಾವು ಶುಗರ್ ಮಾಡ್ಕೊಂಡೇವಿ? ಏನು ನಮಗೆ ಶುಗರ್ ಆಗಲಿ ಅಂತ ಪತ್ರ ಬರ್ದೇವೇನು? ಅದು ಬಂದೈತಿ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ವಿಧಿನೇ ಇಲ್ಲ. ಹಂಗ ಆವ ವಿದ್ಯೆ ಕಲಿತಡೇನು, ಸಾವು ವಿದ್ಯೆ ಬೆನ್ನ ಬಿಡದು. ಅದ ಬರೋದ್ರೊಳಗೆ
ಆ ಮೃತ್ಯುವೆಂಬ ದೇವತೆ ಬಂದು ನಿಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ. ಈ ಶರೀರ ಒಂದು ದಿವಸ ಗೂಡು ಹೋಗುವುದೇ. ಹಾಲಗಲ್ಲಿನ ಕೂಸು ನಗಬೇಕಾದ್ರೆ ಆ ನಗು ಅದು ನಿಷ್ಕಲ್ಮಶಂ ನಗು. ಅದ ಮುಖ ಎಷ್ಟು ಚೆನ್ನಾಗಿರ್ತೈತೆ ನೋಡ್ರಿ. ಸಣ್ಣ ಹುಡುಗ ಇವತ್ತು ನಮ್ಮ ಮಿರ್ಜಿಯವ್ರ ಮನೆಯೊಳಗೆ ರವಿಯವ್ರ ತಮ್ಮನ ಮಗ ಬಂದಿತ್ತು. ಹೈಫೈ ಮಾಡಂದ್ರೆ ನಮ್ಮ ನೋಡಿ ನಗ್ತಿತ್ತು. ಗುರ್ತಿಲ್ಲ ಕೂಡಿಲ್ಲ. ಹೌದಾ? ನಾವು ಎತ್ಕೊಂಡಿವಿ, ಒಂದು ಮುದ್ದು ಮಾಡಿದ್ವಿ, ಗಲ್ಲಕ್ಕೂ ಸಿಹಿ ಮುತ್ತನ್ನು ಕೊಟ್ವಿ. ತಾರತಮ್ಯ ಭೇದ ಇಲ್ಲದೆ ಹೆಣ್ಣು ಗಂಡು ಇಲ್ಲದೆ ಆ ಕೂಸನ್ನ ಮುದ್ದು ಮಾಡ್ತಿದ್ರು, ಒಂದು ಸಿಹಿ ಮುತ್ತು ಕೊಡ್ತಿದ್ರು. ಅದ ಕೂಸು ಬೆಳೆದು ಒಂದು 25 ವರ್ಷದ ಕೂಸ, ಅದ ಕೂಸ ಮುಖದ ಮ್ಯಾಲ ಮೀಸಿ ಬಂದ್ರೆ ಅದ ಪ್ರೀತಿ, ಅದ ಮುತ್ತು ಯಾಕಿಲ್ಲ? ಹೋಗೋದವಳ ಅವನ್ನ. ಯಾಕೆ? ಭಾವ ಬದಲಾಗೈತಿ ನೋಡ್ರಿ. ಬಾಲ್ಯಸ್ತಾವತ್ ಕ್ರೀಡಾಸಕ್ತ, ತರುಣಾವತ್ ತರುಣಿರಕ್ತ. ವಿಷಯಗಳಲ್ಲಿ ಪ್ರವೇಶವಾಗ್ತಕ್ಕಂಥ ಹೇ ಶರೀರವೇ, ನೀನು ತೊಟ್ಟುವಂಥ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ಅನುಭವಿಸಿ ಬಿಡಬೇಕು. ತೊರೆದುದರಲ್ಲಿ ಮತ್ತೆರಗದಿ ತೋರಿಪುದೇ ಚಂದ ಅಮಮ. ನಾವೆಲ್ಲ ಎದ್ದು ಕೂಡಲೇ ಲಕ್ಷ ಕೊಡಬೇಕು. ಎದ್ದು ಕೂಡಲೇ ಮೊದಲೇ ಕೆಲಸ ಏನು? ಒಳಗಿದ್ದದನ್ನು ಹೊರಗೆ ಹಾಕುವುದು. ಗೊತ್ತಾಗ್ತಲ್ಲ? ಹೊರಗೆ ಬಿಟ್ಟು ಬಂದ ಪದಾರ್ಥ ಅದು ಹೆಂಗೈತಿ ಏನಾಗೈತಿ ಅಂತ ಹೋಗಿ ಯಾರ್ಯಾರು ಒಬ್ರು ನೋಡಿ ಬರ್ತೇವ ನಾವು. ನೋಡಿ ಚೀ ಅಂದಳಕಿ. ಹಂಗ ಶರಣಾದಿ ಬಸವಾದಿ ಪ್ರಮತರು ಕೂಡ ಅವನ್ನೆಲ್ಲ ಹೊಲಸು ಅಂದಾರ. ಯಾವ? ಆರುಹಿತವರು ನಿನಗೆ ಈ ಮೂವರೊಳಗೆ ದಾರುಣಿಯೋ ನಾರುಣಿಯೋ ಬಹುಧನದ ಶಿರಿಯೋ. ಮುನ್ನ ಶತಕೋಟಿ ರಾಯರುಗಳಾಡಿದ ನೆಲ ತೆನ್ನದೆಂದನ್ನು ಶಾಸನವ ಬರಿಸಿ ಬೆನ್ನ ಮನೆ ಕಟ್ಟಿ ಕೋಟಿ ಕೊತ್ತಲ ವಿಕ್ಕಿ ಚನ್ನಿಗಣೆ ಹಸುವಳಿಯೇ ಹೊರಗೆ ಹಾಕುವರು. ಅವರು ಹಿಡಿದು ಹೊರಗೆ ಹೋಗ್ಯೋಕ್ಕಿಂತ ಮೊದಲ ನೀನ ಹೊರಗೆ ಬೀಳು ಅಂತ ಹೇಳಕತ್ತಾರ. ಏನ್ರಿ ಸ್ವಾಮಿಗಳು ಇದನ್ನ ಹೇಳಕ್ ಬಂದ್ರಿ ನಮ್ಮೂರಿಗೆ? ಚಂದನ ಹೆಂಡತಿ ಚಂದನ ಗಂಡ ಮನಿ ಮಕ್ಕಳನ್ನ ಬಿಟ್ಟು ಹೊರಗೆ ಬೀಳಂತೀರಿ. ಬೀಳಬೇಕ, ಇದ್ದಂಗಿರ್ಬೇಕು, ಇಲ್ಲದಂಗಿರ್ಬೇಕು, ಇರಬೇಕು ಇಲ್ಲದ ಇರಬೇಕು. ಹೆಂಗಂತ ಕೇಳಿದ್ರೆ ನಾವೆಲ್ಲ ವೈರಾಗ್ಯ ಸಿಟ್ಟು ಬಂದಾಗ ನಾವು ಅನ್ನೋದಿಲ್ಲೇನು? ಸಾಕಾಗೈತಿ ನಿನ್ನ ಕೈಯಾಗ ಹೊಕ್ಕೇನು ನೋಡು ಅಂತಿರ್ಲಿವ. ಈಗ ಅನ್ನೋದೇನು ಮಾಡಿರಿವ ನೀವು? ಸರ್ವಜ್ಞನ ವಚನ ನಾಣ ಬರ್ತೇನೆ ಯದ್ವಾಡ್ದಾಗ ಮಣ್ಣಿ. ಬೆಚ್ಚನ ಮನೆ ಇರಲು ಪುಕ್ಕಟ್ಟೆ ಕರೆಂಟ್ ಇರಲು. ಗೊತ್ತಾಗತ್ತಲ್ಲ? ಬೆಚ್ಚನ ಮನೆ ಇರಲು ಪುಕ್ಕಟ್ಟೆ ಕರೆಂಟ್ ಇರಲು, ವೆಚ್ಚಕ್ಕೆ 2,000 ರೂಪಾಯಿ ತಿಂಗಳ ಬ್ಯಾಂಕಿನಿಂದ ಬರಲು, ಅಡಿಗೆ ಮಾಡಲಿಕ್ಕೆ 10 kg ಪುಕ್ಕಟ್ಟೆ ಇರಲು, ಬ್ಯಾಸರಾದಾಗ ಊರಿಗೆ ಹೋಗಾಕ ಕೈಯಾಗ ಆಧಾರ್ ಕಾರ್ಡ್ ಇರಲು, ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ. ಇದು ವೈರಾಗ್ಯ ಸರ್ಚ್ ಬರ್ತೈತಿ ನಿಮಗೆ. ಯಾರ್ದೇನ್ರಿ? ನಮ್ಗೆ 2,000 ಬರ್ತಾವೆ, ಆಧಾರ್ ಕಾರ್ಡ್ ಐತಿ, ಪುಕ್ಕಟ್ಟೆ ಅಕ್ಕಿ ಐತಿ, ಕರೆಂಟ್ ಪುಕ್ಕಟ್ಟೆ ಐತಿ, ಎಲ್ಲ ಐತಿ ಅಂದ್ರೆ ಇದು ವೈರಾಗ್ಯ ಅಲ್ಲ. ಎಲ್ಲಿ ಮಟ್ಟ? ಸರ್ಕಾರ ಅದ ಬಂದ್ರ ಪಾಡ,
ಮತ್ತೊಂದು ಬಂದ್ರೆ ಎನ್ನತ್ತು ಅಂದ್ರಿ ಅದು ದೊಡ್ಡ ಪಾಡ ಕೇಡ ವೈರಾಗ್ಯ ತೊರೆದುದರಲ್ಲಿ ಮತ್ತೆರಗದ ಉತ್ತರಿಪುದೇ ಚಂದಮಮ. ಇಬ್ಬರು ಗಂಡ ಹೆಣ್ತಿದ್ರು. ತಿಂಗಳದಾಗ ಎಷ್ಟು ದಿವಸ ಇರ್ತಾವ ತಂಗಿ? ಇರ್ತಾವ ಬಿಡ್ರ, 30 ಇರ್ತಾವ, 31 ಇರ್ತಾವ, 20 ಇರ್ತಾವ. ವಾರದಾಗ 7 ದಿವಸ ಹೋದಲ್ಲ ಅವರು 8 ದಿನ ಬಡದಾಡ್ತಿರ ಅವರು. ಐತರ ಅರ್ಧ ದಿನ ಮಾಡ್ಕೋತಾರೆ ಅದೊಂದು ದಿವಸ. ಒಟ್ಟೆ ಬಡ್ದಾರ, ನನಗದ ನಿನಗದ ನಿನಗದ ನನಗದ ನನಗದ ನಿನಗದ ಒಟ್ಟೆ ಬಡ್ದಾರ ಅವರು. ಅವು ದುಡ್ಯಾವಲ್ಲ, ದುಃಖ ಬಿಡ್ಯಾವಲ್ಲ. ಎಲ್ಲರ ಮಠದಾಗ ಹೋಗಿ ಎತ್ತಂತಂದ್ರೆ ಹೋಗಿ ಗಡ್ದಾಗೆ ಹೊಡ್ಯಾವ ಬರಾವ. ಹೆಣ್ಮಗಳು 4 ಜನ ಮಕ್ಕಳು ಕೂಲಿ ನಾಲಿ ಮಾಡಿ ಹೊಟ್ಟೆ ತುಂಬಿಸ್ಕೊತಿದ್ಲು. ಮನ್ಯಾಗ ಜಗಳ ಆತಂದ್ರೆ ಗುಡಿಯಾಗ ಬರವ ಅಪ್ಪಾರ. ನಾನು ಒಟ್ಟು ಗುಡಿಯಾಗ ಅಪ್ಪಾರ ಮತ್ತು 1 ದಿವಸ 2 ದಿವಸ ಪ್ರಸಾದ ಹಾಕ್ಕಾರ. 3ನೇ ದಿವ್ಸಕ್ಕೆ ಅಟ್ಟು ಅರಿವಿ ಒಗೆದು ಹಾಕು, ಅಟ್ಟು ತೊಂಬರೋಗು, ದನಗಳು ಕಟ್ಟೀನಿ, ಅಟ್ಟು ಪತ್ರಿ ಹರ್ಕೊಂಡು ಬಾ, ಅಟ್ಟು ಸೇವಾ ಮಾಡು, ಅಂಗಳ ಕಸ ಹೊಡಿ. ಇದು ಬ್ಯಾಸ್ರಾಗಂತಲೇ ಅದೋ ಪಾಡ ಬೇದು ಹವ ರೊಟ್ಟಿರ ಕೊಡ್ತೈತೆ ಅಂತ ತಿಳ್ಕೊಂಡು ಮತ್ತೆ ಮನೆಗೆ ಬರಾವ. ಒಂದು ದೊಡ್ಡ ಜಗಳ ಆತು. ನಿಮಗೆ ಹೇಳ್ತೀನಿ, ಆಕೆ ಹೆಣ್ಮಗಳಂದ್ಲು, ನಿನ್ನ ಕಟ್ಕೊಂಡಾಗಿಂದ ನನಗೆ ಸಾಕಾಗೈತಿ, ಒಟ್ಟೆ ಹೋಗೇ ಬಿಡು, ನೀ ಒಟ್ಟೆ ಇರಬೇಡ, ನೀ ಇದ್ದೆ ಅಂದ್ರೆ ನಾವು ಊರ್ಲು ಹಾಕೋತೇನೆ ಅಂದ್ಲಕ್ಕೆ. ಅವಂದ ಇಷ್ಟು ಅಣ್ಣತಿ ಅಂದಮೇಲೆ ಸತ್ರು ನಾವು ಹೊಸಲ ತುಳಿದಿಲ್ಲ. ಈ ಮಾತು ಲಕ್ಷಣ ಇಟ್ಟವ್ರೆ, ಸತ್ರು ಹೊಸಲ ತುಳಿದಿಲ್ಲ. ಎಲ್ಲರ ಹೊಟ್ಟೆ ತುಂಬಿಸ್ಕೊಂಡು ಸಾಯ್ತೇನೆ ಕರೆ ನಾ ಹೋಗ್ತೇನೆ ಅಂತ ಅಂದ. ಈಕೆನಂದ್ಲು ಹೆಣ್ಮಗಳು, ಗುಳ್ದಾಳಿ ಕಟ್ಟಿದಿ, ಗುಳ್ದಾಳಿ ಇರಲಿ ಇದೀ ಮ್ಯಾಲ, ಅದನ್ನೇನು ನಾ ಹರ್ಕೋದಿಲ್ಲ. ಮಕ್ಕಳ ಮುಖ ನೋಡಿ ಹೊತ್ತಾಕ್ತೇನೆ, ಮಕ್ಕಳ ಮೋತಿ ನೋಡಿ ಹೊತ್ತಾಕೇನು, ನೀ ಹೋಗೇ ಬಿಡಂದ್ಲ. ಈ ಎರಡೂ ಮಾತು ಆಮೇನಂದ, ಸತ್ರು ಹೊಸಲ ತುಳಿದಿಲ್ಲ ಅಂತ. ಈಕೆನಂದ್ಲು, ಮಕ್ಕಳು ಮೋತಿ ನೋಡಿ ಹೊತ್ತಾಕ್ತೇನು, ಹೋಗೇ ಬಿಡಂದ್ಲು. ಹೊಕ್ಕೇನಂದ ನಾವು ಹಿಂಗೆ ಭಾಳ ಸಲ ಹೇಳಿದಿ, ಹೋಗೇ ಬಿಡಂದ್ಲು. ಹಿಂಗೆ ಹೋಗಿ ಮೂಲಿ ಹೊಳ್ಳಾಕತ್ತಿದ್ದ ಮಾಡಿದ. ನೀ ಏನು ಕೆಮ್ಮಿರೂ ಇಲ್ಲ, ಗುಡುಗುಡಿಸಿರೂ ಇಲ್ಲ, ಹೋಗೇ ಬಿಡಂದ್ಲ. ಹೊಂಟ ಹೆಣ್ಮಗಳು ಹೊತ್ತು ಮುಣಗಾಕತ್ತಿತ್ತು, ಅಡುಗೆ ಮಾಡಿದ್ಲು, ಮಕ್ಕಳ ಕರ್ಕೊಂಡು ಉಣಿಸಿ ಭದ್ರ ಬಾಗಲ ಹಾಕ್ಕೊಂಡು ಮಲ್ಕೊಂಡ್ಲು. ಹೊಟ್ಟೆ ಹಸ್ತಿತ್ತು, ಗುಡ್ಡ ಹೊಡೆದು ಗುಡ್ಡದಾಗ ನಡೆದ, ಮೆಟಗುಡ್ಡ ದೊಡ್ಡದೈತಿ. ಹೊಂಟ ಬೆಳದಿಂಗಳು ಬೆಳಕ, ಹೊಟ್ಟೆರ್ ಹಸ್ತಿತ್ತು. ಇಲ್ಲಿ ಮುಂದೆ ಎಲ್ಲಿ ಮಠ ಐತಿ, ಯಾರು ಗುರುಗಳು ಸಿಗ್ತಾರಂತ ಹೊಂಟಿದ್ದ. ಬೆಳದಿಂಗಳ ಬೆಳಕಿಗೆ ಒಂದು ವಸ್ತು ಕಣ್ಣಿ ಕಾಣಿತು. ದೊಡ್ಡ ತೆಪ್ಪೆಯಲ್ಲಿ ತುಂಬ ಬಂಗಾರ ಸರ, ಬೋರ್ಮಾಳ, ಚೈನ, ನೆಕ್ಲೇಸ ನಿಗಿ ಹೊಳ್ಯಾಕತ್ತಿತ್ತು. ಆವಾಗ ಸಮಯ ಎಟ್ಟಾಗಿತ್ತು, ರಾತ್ರಿ 12 ಆಗಿತ್ತು. ಆ 12 ಗಂಟೆದಾಗ ಆ ಹಂಡೆ ಅಲ್ಲಿ ಯಾಕಿತ್ತು ಸ್ವಾಮಿ ಅಂತ ನೀವು ಕೇಳಬೇಡ್ರಿ, ಅದರ ಸುದ್ದಿ ಮುಂದಿನ ವರ್ಷ ಹೇಳ್ತಾನೆ. ಗಪ್ಪನ ನಿಂತ, ಈ ಹಂಡು ಅಪ್ಪ ಇವರು ಮಂದಿ ಕೈ ಐತ್ರಿ ಹೆಂಗ ಅಂದ. ಮಣಿ ಬೇಡ, ಹೆಂಡತಿ ಬೇಡ, ಏನೂ ಬೇಡ ಅಂತ ಹೊಂಟಾವ. ಹಂಡೆನೂ ಬೇಡ ಅಂತ ಹೋಗ್ಬೇಕಲ್ಲೋ. ಅಟ್ಟು ಅನ್ನೋದ್ರಾಗ ಹಂಡೆ ಹೆಗಲ ಮೇಲೆ ಇತ್ತು. ಏನು ಮಾಡ್ತಾನಂತ ವಿಚಾರ ಮಾಡಿದ್ರಿ ನೀವು? ಆ ಹಂಡೆ ತೊಗೊಂಡು ಎಲ್ಲಮ್ಮನ ಗುಡಿಗೆ ಬಂದು, ಇನ್ನಟ್ಟು ಗುಡಿ ಕಟ್ರಿ, ಇನ್ನಟ್ಟು ಜಾತ್ರೆ ಮಾಡಿರಿ, ಮಲ್ಲೇನ ಜಾತ್ರೆ ಮಾಡಿರಿ, ಹನುಮಂತೇರು ಓಕಳಿ ಮಾಡ್ರಿ ಅಂತೇಳಿ ಗುಡಿಗೆ ತಂದು ಕೊಡ್ತಾನೆ. ಹೌದಿಲ್ಲವ? ಏನಂತೀರಿ? ಏನೂ ಇಲ್ಲ. ಪೂರ್ವಕ್ಕೇನು ಮುಖ ಮಾಡಿದ್ದು ನೋಡು, ಪಶ್ಚಿಮ ಕಡೆ ಪೀಛೆ ಮೂಡಂದ. ಹಂಡೆ ಹೊತ್ಕೊಂಡು ಹೋಗುವಾಗ 2 ತಾಸು ನಡೆದಿದ್ದ. 5 ನಿಮಿಷ ಬಾಗಿಲ್ದಾಗ ನಿಂತಿದ್ದ. ಬಂದ, ಏನ ಕದತ್ತಿಗೆ ಯಾಕೋತ್ತಿಗೆ ಮಂದಿ ನೋಡ್ತಾರೆ, ನಿನಗೆ ಹೊಟ್ಟೆ ಹಸ್ತಿರ್ಬೇಕು, ನೀನು ಹೆಣ ಎತ್ತಲಿ ಮತ್ತು ಬಂದ್ಯಾ ಅಂದ್ಲಕ್ಕಿ. ಹೊಟ್ಟೆ ಹಸ್ತಿಲ್ಲ, ಏನೂ ಇಲ್ಲ. ನೀನು ನೋಡಿದ್ರೆ ನಾನು ಎಂದೆಂದೂ ಬೈದಿಲ್ಲ, ಏನೂ ಮಾಡೋದಿಲ್ಲ. ಒಮ್ಮೆ ತೆಗೆದು ನೋಡ, ರಗಡೆ ನೋಡಿ ನಿನ್ನ ಮುಖ ಸೂರ ಅಂದ್ಲಕ್ಕಿ. ನಿನಗೆ ಡೌಟ್ ಇದ್ರೆ ಕಿಟಕಿಯಾಗಿಂದ ನೋಡೋದು. ಕಿಟಕಿಯಾಗ ನೋಡಿದ್ಲು, ಅವ್ವಾ ಅಂದ್ಲು. ಬಂಗಾರ 3 ಗುಂಜಿ ಬಂಗಾರ ತಂದ್ರೆ 30 ಮಂದಿಗೆ ತೋರಿಸ್ತಲ್ಲ, ನಿಮಗೆ ಹೊಟ್ಟಿಗೆ ಕೂಡಿಸಿಮಿ ಹತ್ತುದಿಲ್ಲ. ಯವ್ವಾ, ಬಂಗಾರ ಅಂದ್ರೆ ಏನು ಪ್ರೇಮ ನೋಡ್ಬೇಕು ನಿಮಗೆ. ಏನು ನಖಶಿಕಾಂತದವರೆಗೂ ಬಂಗಾರವನ್ನು ಲೇಪಿಸಿಕೊಳ್ತಕ್ಕಂಥ ಭಾಗ್ಯವು ನಿಮಗೆ. ಮೊನ್ನೆ ಬಳ್ಳಾರಿ ಬಸ್ ಸ್ಟ್ಯಾಂಡ್ದಾಗ ಹೋಗಿದ್ದೆವು, ಆ ಕಡೆ ಪುರಾಣಕ್ಕೆ
ನವಂಬರ್ 5ನೇ ತಾರೀಕಿಗೆ ಬಸ್ ಸ್ಟ್ಯಾಂಡ್ದಾಗ ನಿಂತೀನಿ. ಹೆಣ್ಮಗಳು ಕಿವಿ ಹಿಡಿದು ಎಲ್ಲ ಹಾಕ್ಕೊಂಡಿದ್ಲು. ಅಲ್ಲಿ ಓಕೆ. ಮೂಗು ನೋಡಿದ್ನಿ, ನೀವೆಲ್ಲ ಎಡಕ್ಕೆ ಹಾಕ್ಕೋತೀರಿ. ಆ ಹೆಣ್ಮಗಳು ಎಡಕ್ಕೂ ಹಾಕ್ಕೊಂಡಿದ್ಲು, ಬಲಕ್ಕೂ ಹಾಕ್ಕೊಂಡಿದ್ಲು, ಸಾಲದಕ್ಕೆ ಇಲ್ಲಿಯೂ ಹಾಕ್ಕೊಂಡಿದ್ಲು. ನಾ ಹೆಣ್ಮಗಳು ನೋಡಿ ತಡ್ಯಾಕಾಗಲಿಲ್ಲ. ಯವ ನತ್ತು ಭಾಳ ಚಂದ ಐತಿ, ಕಾಯಿ ಮಂತಾವ ಮಾಮ ಅನ್ಲಕ್ಕಿ. ಹೂ ಮಂಟಾವ ಇನ್ಯ ನತ್ತು ಚೆನ್ನಾಗಿದೆ. ನನ್ನೊಂದು ಪ್ರಶ್ನೆ ಇದೆ ತಾಯಿ. ಏನು? ನತ್ತು ಎಡಕ್ಕೋಕೆ ಬಲಕ್ಕೋಕೆ ನಡಕ್ಕೆ ಯಾಕೆ ಅಲ್ಲ? ನಿನಗ್ಯಾಕೆ ಅದೊಂದು? ಏನಿಲ್ಲವ, ಥಂಡಿ ದಿವಸ ಕೊಬ್ಬರಿ ಎಣ್ಣೆ ಗಟ್ಟಿ ಆತಂದ್ರೆ ಕೊಬ್ಬರಿ ಎಣ್ಣೆ ಹೆಂಗೆ ತೆಗಿತಿ ಅನ್ಯ? ಬಂಗಾರದ ಮೇಲೆ ಮೋಹ ಹೊಂಡಿರ್ತಕ್ಕಂಥ ಹೆಂಡತಿ ಕೆಡಕಿ ಮುಚ್ಚಿದಾಕಿನ ಪಟ್ನ ಬಾಗಲ ತೆಗೆದು ಹಂಡೆ ಹೊತ್ಕೊಂಡು ಗಂಡನ ತಗೊಂಡ ಒಳಗೆ ಬಂದ. ಇದು ಮೋಹ. ಆ ಮೋಹ ಪರವಾಗಿರ್ತಕ್ಕಂಥ ಜೀವನಿಗೆ ಅದಕ್ಕೆ ವಿರತಿ ಬಲೆಯಲೇಬೇಕು, ಜನರ ಪರಿಚಯಲ್ಲಿ ಇದ್ದಿರಬೇಕು. ನಿನಗೆ ಅವಾಗ ದೇವಿ ಕರುಣೆ ಆಗ್ತಿತ್ತಂದು ಚಿದಾನಂದ ಉದುತರು ಆ ದೇವಿ ಮಹಾತ್ಮೆಯಲ್ಲಿ ಬರ್ಕೊಂಡು ಬಂದು ನಮಗೆಲ್ಲ ಹೇಳ್ಯಾರ. ಅದಕ್ಕೆ ಸಮಯಾಧಿಕ ಆಗಿರೋದ್ರಿಂದ ಮುಂದಿನ ವರ್ಷ ಭಾಳಷ್ಟು ಟೈಮ್ ಐತಿ. ಅದಕ್ಕೆ ಸಮಯಾಧಿಕ ಆಗಿರೋದ್ರಿಂದ ದೊಡ್ಡ ಬೆಟ್ಟವನ್ನು ಪುಟ್ಟ ಕನ್ನಡಿಯಲ್ಲಿ ತೋರಿಸಿದಂಗೆ ನಿಮಗೆ ಮಹಾತ್ಮೆಯನ್ನು ತೋರಿಸಿದಂಗೆ ಆಗಿದೆ. ಅದಕ್ಕೆ ಪರೋಕ್ಷವಾಗಿ